ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜೀನಾಮೆ ಪಡೆದೇ ಬಿಡ್ತು ಕಾಂಗ್ರೆಸ್ ಹೈಕಮಾಂಡ್. ಒಂದಲ್ಲ ಎರಡೆರಡು ವಿಕೆಟ್. ಜಮೀರ್ ಅಹಮದ್ ಖಾನ್ ಅವ್ರಿಗೆ ದಾವಣಗೆರೆ ಎಲೆಕ್ಷನ್ ಬೆನ್ನಲ್ಲೇ ಬಿಗ್ ಶಾಕ್. ಏನಾಗಿದೆ ಕೈಪಾಳ್ಯದಲ್ಲಿ ಡೆವಲಪ್ಮೆಂಟ್, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗೊಂದು ಶಾಕಿಂಗ್ ರಿಪೋರ್ಟ್ ಬರ್ತಾ ಇದೆ. AICC ದತ್ ವರದಿ, AICC ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರು ದಾವಣಗೆರೆ ಬಗ್ಗೆ ಒಂದು ಶಾಕಿಂಗ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಈಗಾಗಲೇ ಒಂದು ರಿಪೋರ್ಟ್ ಮಾಡಿದ್ವಿ ದಾವಣಗೆರೆ ಬೆಳವಣಿಗೆ ಬಗ್ಗೆ. ಡೈರೆಕ್ಟ್ ಆಗಿ ಬೇರೆ ಯಾರಿಗೂ ಅಲ್ಲ, ರಾಹುಲ್ ಗಾಂಧಿ ಖರ್ಗೆ ಅವ್ರಿಗೆ ದೂರು ಹೋಗಿದೆ, ಸಾಕ್ಷಿ ಹೋಗಿದೆ, ರಿಪೋರ್ಟ್ ಹೋಗಿದೆ ಅಂತ. ಈಗ ಇಲ್ಲಿನವ್ರು ಕೊಟ್ರೆ ಏನಾಗುತ್ತೆ ಹೇಳಿ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಟೀಮ್ ವಾರ್ ಇರುತ್ತೆ. ಹಂಗಾಗಿ ಒಬ್ರು ಕಾಲು ಇನ್ನೊಬ್ರು ಎಳಿತಾರೆ, ಏನೇನೋ ಆಗುತ್ತೆ. AICC ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನೋಡಿದ ಮೇಲೆ ಕೆಂಡಾಮಂಡಲವಾದ ಕಾಂಗ್ರೆಸ್ ಹೈಕಮಾಂಡ್. ಏನಾಗಿದೆ ಗೊತ್ತಾ, ಅದರಲ್ಲಿ 20% ಹತ್ತಿರ 15ರಿಂದ 20 ಬೂತ್ ಲೆವೆಲ್ ರಿಪೋರ್ಟಲ್ಲಿ ಮುಸ್ಲಿಂ ಮತಗಳ ಕೈಗೆ ಮಿಸ್ ಆಗಿದೆ ಅಂತೆ ದಾವಣಗೆರೆಯಲ್ಲಿ. ವೆರಿ ಡೇಂಜರಸ್ ಡೆವಲಪ್ಮೆಂಟು. ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಕಾಂಗ್ರೆಸ್ಸು. ಯಾಕಂದರೆ ದಾವಣಗೆರೆ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲೂ ಶಾಮ್ನೂರು ಫ್ಯಾಮಿಲಿ ಕ್ಯಾಂಡಿಡೇಟ್ ನಿಂತಿರೋದು. ಮುಸಲ್ಮಾನರು ಮೇಜರ್ ಅಲ್ಲಿರೋದೇ ಅವರ ಜನಸಂಖ್ಯೆ, ಅವರೇ ನಿರ್ಣಾಯಕ. ಅಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲೋದು ಅಂದರೆ ಅದು ನುಂಗಲಾರದ ತುತ್ತು. ಹೆಂಗಾಗತ್ತೆ ಹೇಳಿದು, ಜಮೀರ್ ತಾನು ಕಾಂಗ್ರೆಸ್ಗಿಂತಾನೂ ಪವರ್ಫುಲ್, ಪಕ್ಷಕ್ಕಿಂತ ಗ್ರೇಟ್ ಅಂತ ತೋರಿಸ್ಕೊಟ್ಟಂಗಾಗತ್ತೆ. ಕಾಂಗ್ರೆಸ್ಸು ಒಬ್ಬ ನಾಯಕನ ಎದುರು ಮಂಡಿ ಉರ್ದಂಗಾಗತ್ತೆ. ಸೋತರೆ ಮಾರ್ಜಿನಲ್ ಗೆಲ್ತಾರ, ಯಾಕಂದರೆ ಅಷ್ಟೂ ಮುಸಲ್ಮಾನರು ಸಮರ್ಥ ವಿರುದ್ಧನೇ ನಿಂತಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ 15%ರಿಂದ 20% ಅಂದರೆ ಮುಸ್ಲಿಂ ವೋಟ್ ಬರ್ತಿರೋದ್ರಲ್ಲಿ ಕೆಲವು ನಿರ್ಣಾಯಕ ಪ್ರದೇಶಗಳಲ್ಲೇ ಮಿಸ್ ಆಗಿಬಿಟ್ಟಿದೆಯಂತೆ. ಬೂತ್ ಲೆವೆಲ್ ರಿಪೋರ್ಟ್ ಬಂದ ಮೇಲೆ ಈಗ ಔಟ್ ಆಗ್ತಿರೋದು. AICC ಉಸ್ತುವಾರಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೂಡ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ರಾಜೀನಾಮೆಯನ್ನು ಪಡೆಯಲಾಗಿದೆ. ಯಾರು ರಾಜೀನಾಮೆ? CM ಕಾರ್ಯದರ್ಶಿ, CM ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಜಬ್ಬಾರ್ ಅವರು ರಾಜೀನಾಮೆ ಪಡೆದಿದ್ದಾರೆ. ಅವರಾಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದರೆ ಸಂದೇಶ ಬಂದಿದೆ. ಎನಿ ಟೈಮ್ ಸಸ್ಪೆಂಡೇ ಮಾಡಿ ಕಿತ್ತು ಹಾಕ್ತಿದ್ರು. ಅದು ಇನ್ನೂ ಮುಜುಗರ ಅಲ್ಲ. ಸಾಮಾನ್ಯವಾಗಿ ಇಂಥ ರಾಜೀನಾಮೆ ಸಂದರ್ಭ ಬಂದಾಗ ತಾನಾಗೆ ರಾಜೀನಾಮೆ ಕೊಡೋದೇ ಹೆಚ್ಚು, ಕಿತ್ತು ಹಾಕೋದಕ್ಕಿಂತ. ಈಗ ಜಬ್ಬಾರ್ ಅವರು ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ. ಜಮೀರ್ ಅವರ ಕಟ್ಟಾಜ್ಞೆಯ ಮೇರೆಗೇನೆ ಹೋಗಲಿಲ್ಲ. ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಥರ ನಿರೀಕ್ಷೆ ಇತ್ತು. ಆರಂಭದಲ್ಲಿ ಅವ್ರ ಹೆಸರೇ ಜೋರಿದ್ದಿದ್ದು, ಆಮೇಲೆ ಬೇರೆ ಬೇರೆ ಅವ್ರ ಹೆಸರೆಲ್ಲ ಬಂದಿದ್ದು. ಸಾದಿಕ್ ಪೈಲ್ವಾನು ಅವರು ಇವರೆಲ್ಲ ಬಂದಿದ್ದೆ ಆಮೇಲೆ. ಈಗ ಈ ವ್ಯಕ್ತಿ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಮತ್ತು ಒಳ್ಳೆ ಏಟು ಕೊಟ್ಟಿದ್ದಾರೆ. ಜಮೀರ್ ಅವರ ಜೊತೆ ಸೇರಿಕೊಂಡು ಇವರಿಬ್ಬರೇ ಅಖಾಡದಲ್ಲಿ ಅಲ್ಲೆಲ್ಲ ಗೇಮ್ ಚೇಂಜ್ ಮಾಡಿದವರು ಅನ್ನೋ ಕಾರಣಕ್ಕೆ ಈಗ ಜಬ್ಬಾರ್ ಅವರ ರಾಜೀನಾಮೆಯನ್ನು ಪಡೆದ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಮುಂದಾಗ್ತಿರೋದು. ಅವರೊಬ್ಬರೇ ಅಲ್ಲ, MLC ನಜೀರ್ ಅಹಮದ್ಗೆ ಕೂಡ ರಾಜೀನಾಮೆ ಕೊಡಿ ಅಂತ ತಾಕೀತು ಮಾಡಿದೆಯಂತೆ ಈಗ. ಸೊ ಅವರು ಕೂಡ ರಾಜೀನಾಮೆ ಕೊಡ್ತಾರೆ. ಹಾಗಾಗಿ ಹೈಕಮಾಂಡು ಜಮೀರ್ ಅವರ ವಿರುದ್ಧ ಸಿಡಿದೆದ್ದಿದೆ ಅನ್ನೋದು ಸ್ಪಷ್ಟವಾಗ್ತದೆ. ಜಮೀರ್ ಅಹಮದ್ ಖಾನ್ ಪಕ್ಷಕ್ಕೇನೆ ಏಟು ಕೊಟ್ಟಿದ್ದಾರೆ ಅನ್ನುವಂಥ ರಿಪೋರ್ಟು ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದೆ. ದೂರು ಕೊಡೋದು ದೊಡ್ಡದಲ್ಲ, ಬಟ್ ಜಮೀರ್ ಅಂತ ಒಬ್ಬರು ಲೀಡರು ಕಾಂಗ್ರೆಸ್ಗೆ ಅಸೆಟ್ಟು. ಅವ್ರ ಮೇಲೆ ಹೈಕಮಾಂಡ್ ಈ ರೀತಿ ಮುನಿಸ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ಜಮೀರ್ ಸಂಪುಟದಿಂದ ಔಟ್ ಆಗ್ತಾರ ಅನ್ನೋ ತನಕನೇ ಚರ್ಚೆ ಆಗ್ತಿರೋದು. ಅಷ್ಟು ಸುಲಭ ಅಂತಲ್ಲ. ಜಮೀರ್ ಅವರು ವೆರಿ ಸ್ಟ್ರಾಂಗ್ ಲೀಡರ್. ಈಗ ದೇಶವ್ಯಾಪಿ ಅವ್ರಿಗೊಂದು ಭಯಂಕರವಾದಂಥ ಜನಬೆಂಬಲ ಇದೆ. ಅವರನ್ನು ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಸಂಪುಟದಿಂದ ಕಿತ್ತು ಹಾಕಿ. ಆದರೆ ರಾಹುಲ್ ಗಾಂಧಿ ಅವರ ನೇಚರ್ ಹೆಂಗೆ ಅಂದರೆ, ತನ್ನ ಮಾತು ಕೇಳಲಿಲ್ಲ ಅಥವಾ ತನ್ನ ಬೆನ್ನಿಗೆ ಏನೋ ನಡೀತು ಅಂದರೆ ಹೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರ ಅಚಾನಕ್ಕಾಗಿ ತಗೊಂಡು ಬಿಡ್ಬೋದು. ರಾಹುಲ್ ಗಾಂಧಿ ಅವ್ರಿಗೆ ಈ ರಿಪೋರ್ಟ್ ಹೋಗಿದೆ. ಆರೋಪ ಮಾಡಿದ್ದಾರೆ, ನಮ್ಮದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಪಕ್ಷ ದೇಶವ್ಯಾಪಿ ಸರಣಿ ಸೋಲುಗಳನ್ನು ಅನುಭವಿಸ್ತಿರುವಾಗ ಕರ್ನಾಟಕನೇ ಆನೆ ಬಲ. ಕರ್ನಾಟಕದಲ್ಲಿ ಗೆಲ್ಲೋ ಚಾನ್ಸ್ ಇರೋ ಕಡೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಮತ ಮಿಸ್ ಮಾಡ್ತಾರೆ ಅಂದರೆ, ಅದರಲ್ಲೂ ಮುಸಲ್ಮಾನರು ಕೈ ಕೊಡೋ ರೀತಿ ಮಾಡ್ತಾರೆ, ಮುಸಲ್ಮಾನರೇ ಪಕ್ಷದ ವಿರುದ್ಧ ಸಿಡ್ದಿಡೋ ರೀತಿ ಮಾಡ್ತಾರೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ ಕಾಂಗ್ರೆಸ್ಗೆ ಅನ್ನೋದು ರಾಹುಲ್ ಗಾಂಧಿಯವರ ಕಣ್ಣು ಕೆಂಪು ಮಾಡಿರೋದು. ಹಾಗಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಆಘಾತ ಎದುರಾಗಿದೆ. ಇಬ್ಬರ ರಾಜೀನಾಮೆಯ ಮೂಲಕ 2 ವಿಕೆಟ್
ಹೈಕಮಾಂಡೇ ತೆಗೆಯೋ ಮೂಲಕ ಜಮೀರ್ ಅವ್ರಿಗೆ ಕಟ್ಟೆಚ್ಚರ ಕೊಡಲಾಗಿದೆ. ಜಮೀರ್ ಅವ್ರನ್ನೇ ಒಂದ್ಸಲ ಈಗ ತಕ್ಷಣ ರಾಜೀನಾಮೆ ತಗೊಳಕ್ಕಾಗಲ್ವಲ್ಲ, ನಿಧಾನಕ್ಕೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ, ಸಮಯ ನೋಡಿ ಸಂಪುಟದಿಂದ ಕಿತ್ತಾಕುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೋತ್ರೆ ಓಕೆ, ಜಮೀರ್ ಅವರ ಕೈವಾಡದಿಂದ ಅಂತ ತಲೆ ಕಟ್ಟಬಹುದು, ಆದರೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಗತ್ತೆ. ಅವರೇ ಹಠ ಮಾಡಿ ಇವರು ಸಮರ್ಥ ಅವ್ರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿರೋದು. ಸಣ್ಣ ಮಾರ್ಜಿನಲ್ ಗೆದ್ದರೂ ಕೂಡ ಡಿ.ಕೆ. ಮೀಸೆ ತಿರುಗುತ್ತಾರೆ. ಜಮೀರ್ ಅವ್ರ ಬಗ್ಗೆ ಈಗಾಗಲೇ ಸಾಕ್ಷಿ ಇಟ್ಟಿದ್ದಾರೆ. ದೊಡ್ಡ ಲೀಡಲ್ಲಿ ಗೆಲ್ಲಬೇಕಾಗಿರೋರು ಈ ಥರ ಆಯಿತು ಪರಿಸ್ಥಿತಿ. ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಟೀಮ್ ಅವರು ಪಕ್ಷಕ್ಕಿಂತ ತಮ್ಮ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನುವಂಥ ಒಂದು ರಿಪೋರ್ಟು, ಆಗಾಗ ಇಂಥ ಆರೋಪಗಳು ಕೇಳಿಬರ್ತಾನೆ ಇರ್ತಾವಲ್ವ ಡಿ.ಕೆ. ಟೀಮಿಂದ. ಪಕ್ಷಕ್ಕೆ ಯಾರು ಹೆಚ್ಚು ಮಾಡಿದ್ದಾರೆ, ಯಾರು ಹೆಚ್ಚು ದುಡಿದಿದ್ದಾರೆ, ತನು ಮನಧನ ಅಂತ ಬಂದಾಗ ಅನ್ನೋ ಪ್ರಶ್ನೆ ಎತ್ತುತ್ತಾನೆ ಇರ್ತಾರಲ್ವ. ಸೊ ಈಗ ಸಿದ್ದರಾಮಯ್ಯನವ್ರ ಮೇಲೂ ಸುಮಾರು ಅಂಥ ಆರೋಪಗಳಿವೆ. ಆಗಾಗ ಈಗ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರ, ಇನ್ನೊಬ್ಬರನ್ನ ಸೋಲಿಸಿದ್ರ, ಇದೆಲ್ಲ ಇದೆ ಅಲ್ವಾ. ಪಕ್ಷಕ್ಕೆ ಹಾನಿ ಮಾಡಿದ್ರ ಅನ್ನೋದೆಲ್ಲ ಆರೋಪಗಳು, ಅವೆಲ್ಲ ಆರೋಪಗಳು ರಾಜಕೀಯವಾಗಿ. ಬಟ್ ಈ ಬೈ ಎಲೆಕ್ಷನ್, ಆಡಳಿತ ಪಕ್ಷದ ಪರ ಆಗಬೇಕಾಗಿರುವಂಥ ಎಲೆಕ್ಷನ್ನಲ್ಲಿ ಜಮೀರ್ ಇಂಥ ಗೇಮ್ ಮಾಡಿದ್ರೆ ಮಾತ್ರ ತಕ್ಕ ಶಾಸ್ತಿ ಅನುಭವಿಸ್ತಾರೆ ಅನ್ನೋದು ಡಿ.ಕೆ. ಟೀಮ್ನ ವಾದ ಈಗ ಮಾಡಿದ್ದಾರೆ, ಸಾಕ್ಷಿ ಕೊಟ್ಟಿದ್ದೀವಿ ಅಂತ. ಈ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ದಿಢೀರ್ ಅಂತ. ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಗಿದ್ರು KPCC, ಮತ್ತು CM ರಾಜಕೀಯ ಕಾರ್ಯದರ್ಶಿನೂ ಆಗಿದ್ದರು. ಅದೆರಡೂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಈಗ ಯಾರು ಮಾತಾಡ್ತಿದ್ದಾರಲ್ಲ, ಜಬ್ಬಾರ್ ಅವ್ರು ಹೇಳ್ತಿರೋದು, ನನಗೆ ಟಿಕೆಟ್ ಕೇಳಿ ಅಂತ ಹೇಳಿಕೊಟ್ಟಿದ್ದೆ ಸಲೀಮು, ರಿಜ್ವಾನು, ಇವರೆಲ್ಲ ಈಗ ತಿರುಗಿ ಬಿದ್ದಿದ್ದಾರಲ್ಲ ಅವ್ರ ವಿರುದ್ಧ, ಪ್ರಚಾರಕ್ಕೆ ಬರಲಿಲ್ಲ, ಏನು ಮದುವೆ ಮನೆನ ಕರೆಯೋಕ್ಕೆ ನಮ್ಮ ಮನೆಯದು ಕೆಲಸ ಅಂತ ಬಂದು ಮಾಡಬೇಕಿತ್ತು ಅಂತೆಲ್ಲ ಹೇಳ್ತಿದ್ದಾರಲ್ಲ, ಅವರೇ ನನಗೆ ಹೇಳಿಕೊಟ್ಟಿದ್ದು ಅನ್ನೋ ಬಾಂಬ್ ಬೇರೆ ಸಿಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗೆ ದೊಡ್ಡ ದುಡ್ಡು ಹೊಡೆದಿದ್ದಾರೆ, ದುಡ್ಡು ಕೊಟ್ಟು ಕಾಂಗ್ರೆಸ್ ಸೋಲಿಸೋದಕ್ಕೆ ಭಯಂಕರ ಸಂಚು ಮಾಡಿದ್ದಾರೆ ಅನ್ನೋ ಆರೋಪವನ್ನು ನೇರ ಮಾಡ್ತಿದ್ದಾರೆ. ಅದರ ರಿಪೋರ್ಟನ್ನು ಹೈಕಮಾಂಡ್ಗೆ ಇಟ್ಟಿದ್ದಾರೆ. ಈಗ ಡಿ.ಕೆ. ಮತ್ತು ಜಮೀರ್ ನಡುವೆ ಹೊತ್ತುಕೊಳ್ಳುತ್ತೆ. ಬೈ ಎಲೆಕ್ಷನ್ ರಿಸಲ್ಟ್ ಒಂದು ಬರಲಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗುವಂಥ ಬೆಳವಣಿಗೆಗಳು ಫಿಕ್ಸು, ಹೊತ್ತುಕೊಳ್ಳುತ್ತೆ ಸಿದ್ದು ಮತ್ತು ಡಿ.ಕೆ. ಟೀಮ್ನ ನಡುವೆ, ನೋ ಡೌಟ್. ಈಗ ಮಲ್ಲಿಕಾರ್ಜುನ್ ಅವರು ಸಿಡ್ದೇಳ್ತಾರೆ ಸಿದ್ದರಾಮಯ್ಯನವ್ರ ವಿರುದ್ಧ, ಜಮೀರ್ ಅವ್ರ ವಿರುದ್ಧ. ಯಾಕೆ? ಜಮೀರ್ ಕಂಟ್ರೋಲ್ ಮಾಡಲಿಲ್ಲ, ಜಮೀರ್ ಈ ರೀತಿ ಅನ್ಯಾಯ ಮಾಡಿದ್ರು, ತನ್ನ ಮಗನನ್ನು ಸೋಲಿಸಿದ್ರು ಅಥವಾ ಸೋಲಿಸೋಕೆ ನೋಡಿದ್ರು, ಗೆದ್ರೆ ಸೋಲಿಸೋಕೆ ನೋಡಿದ್ರು ಅಂತ, ಸೋತ್ರೆ ಸೋಲಿಸಿದ್ರು ಅಂತ. ಮಲ್ಲಿಕಾರ್ಜುನ್ ಅವರು ಡಿ.ಕೆ. ಟೀಮ್ಗೆ ಶಿಫ್ಟ್ ಆಗುವಂಥದ್ದೊಂದು ಬೆಳವಣಿಗೆ ಆಯಿತು. ಯಾಕಂದರೆ ಅವರೇ ಮುಂದೆ ನಿಂತು ಟಿಕೆಟ್ ಕೊಡಿಸಿದ್ದು. ಕಾಂಗ್ರೆಸ್ನಲ್ಲಿ ಇದು ಸಂಪ್ರದಾಯ, ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ ಅಂತ, ಇಲ್ಲಾಂದರೆ ಟಿಕೆಟ್ ಮಿಸ್ಸೇ ಆಗ್ಬಿಡ್ತಿತ್ತು ಅವ್ರ ಫ್ಯಾಮಿಲಿಗೆ ಅನ್ನೋ ಥರ ಇತ್ತು. ಕಡೆ ಕ್ಷಣದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೋಗಿ ಇವ್ರ ಜೊತೆ ಮೀಟಿಂಗ್ ಮಾಡಿ ಡೆಲ್ಲಿಯಲ್ಲೇ ಎಲ್ಲ ಫೈನಲ್ ಆಗುತ್ತೆ ಅನ್ನೋದು ಗೊತ್ತಿರೋದೆ. ಸೊ ಡಿ.ಕೆ. ಶಿವಕುಮಾರ್ ಅವರು ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡ್ಕೊಳ್ತಿದ್ರೆ ಸಿದ್ದರಾಮಯ್ಯ ಕ್ಯಾಂಪ್ ವಿರುದ್ಧ ಆಕ್ರೋಶ ಸಿಡಿತಿದೆ. ಈಗ ಈ 2 ವಿಕೆಟ್ಗಳನ್ನು ತೆಗೆದಿರೋದೇ ಜಮೀರ್ ಅವ್ರಿಗೆ ಎಚ್ಚರಿಕೆಯ ರೀತಿಯಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿದ್ದು ಟೀಮ್ನ ವಿರುದ್ಧ ಕೆಂಡ ಉಗುಳುತ್ತಿದ್ದು, ಇದು ಹೇಗೆ ಎಫೆಕ್ಟ್ ಆಗುತ್ತೆ ಭವಿಷ್ಯದ ಲೆಕ್ಕಾಚಾರಕ್ಕೆ ನೋಡಬೇಕು. ಸಣ್ಣ ವಿಷಯ ಅಲ್ಲ. ದಾವಣಗೆರೆಯಲ್ಲಿ 15-20% ವೋಟ್ ಕಳ್ಕೊಂಡಿದ್ದೇ ಹೌದಾದರೆ ಅದು ಮೈನಸ್ ಆಗಿರಬಹುದು, ಇಲ್ಲ ಡೈವರ್ಟ್ ಆಗಿರಬಹುದು, ತಟಸ್ಥವಾಗಿ ಉಳಿಯೋ ಥರ ಮಾಡಿರಬಹುದು. ನಮ್ಗೇನಪ್ಪ ದುಃಖ ಅಂತ ಹೇಳಿದ್ರೆ, ಪಕ್ಷದಲ್ಲಿ ನ್ಯಾಯ ನೀತಿ ಅನ್ನೋದು ಇತ್ತು, ಇದನ್ನು ಮುಂದೆ ಒರೆಸ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದೆ ನಾನು, ಒಂದು ಮಂಥನಕ್ಕೋಸ್ಕರ ಒಂದು ಇಡೀ ಸಮಾಜಕ್ಕೆ ವಿರೋಧ ಹಾಕೋಣ ಅಂತ ಪ್ರಯತ್ನ ಮಾಡ್ತಿದ್ದೀರಿ ಅಂತ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲುತ್ತಾ? ಹಾಗಾದ್ರೆ ಇದು ನಂಬೋದಕ್ಕೆ ಕಷ್ಟ ಆಗೋ ವಿಷಯ. ಆಶ್ಚರ್ಯ ಆಗ್ತದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲು ಅಂದರೆ ಯಾರಿಗೂ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಇದನ್ನು. ಇವತ್ತಿನ ಪರಿಸ್ಥಿತಿಯಲ್ಲಿ BJP ಕ್ಯಾಂಡಿಡೇಟು ಗೆಲ್ತಾರೆ ಅಂತ ಬಹಳಷ್ಟು ಜನಕ್ಕೆ ನಿರೀಕ್ಷೆ ಇಲ್ಲ. ಕಾದು ನೋಡಬೇಕು. ಮೆಗಾ ಟ್ವಿಸ್ಟ್ನಂತೆ ಕಾಣಿಸ್ತಾ ಇದೆ ಈ ಒಂದು ಸುದ್ದಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.